ಹೆಂಗಿದ್ರು ಅಕ್ಕ ಅವ್ರಿಗೆ ಸಂಜೆ ಚೈನ್ ತತ್ತಿರಲ್ಲ, ಹಂಗೆ ಈ ಡಬ್ಬನು ತಂದ್ಬಿಡಿ. ಚೈನಾ ನೀವು ಹೇಳಿದ್ನ ಮಾಡೋವರೆಗೂ ನಾನೊಂದು ತೊಟ್ಟು ನೀರು ಕುಡಿಯೋಕ್ಕಿಲ್ಲ. ಲೇ ಗೋಪಿ 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 ಬಾಲ ನೋಡ್ದೇನಲ್ಲ? ಇನ್ನೇನ ಗೊತ್ತಾನೆ ಏನು ವಿಷಯರಮಣ? ಲೇ ನಾನು ಅವನ ತವನ್ನ ಹೇಳ್ಕೊತೀನಿ, ನೀವು ಹೋಗು. ಬಂದ್ಬಿಟ್ಟ ದೊಡ್ಡ ಮನುಷ್ಯ ಕೇಳಕ್ಕೆ. ಲೇ ಬಾಲು 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 ಬಾರ್ನ ಇಲ್ಲಿ, ನಿಂಗೋಸ್ಕರನೇ ಕಾಯ್ತಿದ್ದಕ್ಕಲ್ಲ. ನಂಗ ಹ್ಞೂ ನಿಂಗೆ ಯಾರಿಗೋಸ್ಕರ ಕಾರಣಲ್ಲ ರಮಣ? ಏನ್ ಇಸ್ಯಾ? ಲವ್ ನಿಂತವ ಒಂದು ಕ್ಯಾಮೆ ಆಗ್ಬೇಕಿತ್ಕಂಡ್ಲಾ. ಓ, ನಂಬಿದವ್ರನ್ನ ಎಂದಿಗೂ ಕೈ ಬಿಡಲ್ಲ ಈ ಬಾಲಸುಬ್ರಹ್ಮಣ್ಯ. ಏನ್ ಕೆಲಸ ಕೊಟ್ರು ಮಾಡ್ತೀನಿ, ಆದ್ರೆ ತುಂಬಾ ಹೊಟ್ಟೆ ಹಸಿತದೆ. ಬೆಳಿಗ್ಗೆ ಅಮ್ಮಂಗೆ ಗೊತ್ತಿಲ್ಲದೆ ಸಾಸ್ಬಿಟ್ಟು ಡಬ್ಬದಲ್ಲಿ 5 ರೂಪಾಯಿ ಕದ್ದಿದೆ, ಆದ್ರೆ ಅದು ಎಲ್ಲೋ ಬಿದ್ದೋಗೋದೆ. ಅದಕ್ಕೆ ಹೇಳೋದು ಕದ್ದಿದ್ದು ನಿಲ್ಲಕ್ಕಿಲ್ಲ ಅಂತ. ಓಲಿ ಬಿಡು, ಈ ರಾಮಣ್ಣ ಇಲ್ವೇ? ನಡಿ, ನಿಂಗೇನು ಬೇಕು ತಕ್ಕ. ರಮಣ, ನಿನ್ ಮೇಲೆ ಕುತ್ಕೊಂಡು ತಿಂದ್ರೆ ಮರದ ಮೇಲೆ ಕುತ್ಕೊಂಡು ತಿನ್ನೋ ಥರ ಐತೈತೆ. ಆದ್ರೆ ನೀನ್ ಮರ ಅಲ್ವಲ್ಲ, ಹಂಗೆ 1-2 ಹೆಜ್ಜೆ ಇಟ್ಕೊಂಡೆ ಮಾತಾಡ್ರಮಣ. ಸರಿ ಬಿಡು. ಅಲ್ವಾ ನಿಮ್ಮ ಸ್ಕೂಲ್ಗೆ ಒಬ್ರು ಹೊಸ ಟೀಚರ್ ಬಂದವ್ರೆ, ಗೊತ್ತೇನಲ್ಲ? ಓ, ಜಾನಕಿ ಮೇಡಮ್. ಹ್ಞೂ ಅವರೇ. ನೀನು ನಂಗೋಸ್ಕರ ಅವ್ರ ತಾವ ಒಂದು ಇಸೆ ಹೇಳ್ಬೇಕಣ್ಣ. ನೀನ್ ಮೊದಲು ಇಡ್ಸರಮಣ. ಯಾಕ್ಲಾ? ಜಾನಕಿ ಮೇಡಮ್ ತಾವ ವಿಷಯ ಹೇಳ್ಬೇಕಾ? ನಾನು ಕತೆ ಮುಗಿಸ್ಬೇಕಂತ ಪ್ಲಾನ್ ಮಾಡಿದ್ಯಾ, ಹೆಂಗೆ? ಲವ್ ಹೊಡಿತಾರೇನ್ಲ? ಹೊಡೆದ್ರು ಪರವಾಗಿಲ್ಲ, ಕೈ ಉಟ್ಕೊಂಡು ಸುಮ್ಮನಾಗ್ಬೋದು. ಅದ್ರ ಪಾಠ ಮಾಡಿ ಮಾಡಿ ಸಾಯಿಸ್ತಾರೆ. ನನ್ನ ಕೈಲಿ ಆಗಕ್ಕಿಲ್ಲ ಕಣೋ, ತಗೋ. ಲವ್ ಬಾಲು ಅನ್ಬೇಡ ಕಣ್ಲಾ. ನೀನು ನನ್ನ ದೋಸ್ತ ಅಲ್ವಾ? ನೀನು ಅಂದ್ರೆ ನಿನ್ನ ಹೆಗ್ಲೆ ಮೇಲೆ ಕೂರಿಸ್ಕೊಂಡು ಇಡೀ ಊರೆಲ್ಲ ಸುತ್ತಿಸ್ಬಿಡ್ತೀನಿ. ಬ್ಯಾರೆ ಏನಾದ್ರು ಹೇಳು, ಆದ್ರೆ ಇದ್ ಮಾತ್ರ ಆಗಕ್ಕಿಲ್ಲ. ಬರ್ಡೇ ಇದ್ನೆ ಕೈ ಬಿಡಕ್ಕಿಲ್ಲ, ಬಾಲ್ ಸುಬ್ರಹ್ಮಣ್ಯ ಅಂತಲೇ ಹೇಳ್ದಲ್ಲ. ಸರಿ ಹೋಲಿ ಬಿಡು, ಒಂದು ಕೆಲಸ ಮಾಡು, ನಿಮ್ಮ ಮೇಡಮ್ನ ಕರಿ, ನಾನೇ ಮಾತಾಡ್ಕೊತೀನಿ. ತಪ್ಪ ಮಾತಂದ್ರೆ ತಪ್ಕೊಂಡಿದ್ರಲ್ಲ, ಅದಕ್ಕೆ ನಾನು ಯಾವುದನ್ನೂ ಸುಮ್ಕೆ ತಗೊಳಕ್ಕಿಲ್ಲ. ಅದಕ್ಕೆ ಇಷ್ಟೊಂದು ಕಬ್ಬ? ಅಲ್ಲಪ್ಪ, ಇಷ್ಟೊಂದು ಕಬ್ಬು ಇಟ್ಕೊಂಡು ನಾವೇನು ಮಾಡೋದಕ್ಕಾಗತ್ತೆ? ಬೇಡ ಬೇಡ, ಎಲ್ಲ ವಾಪಸ್ ತೊಗೊಂಡು ಹೋಗ್ಬಿಡು. ಅಯ್ಯಯ್ಯೋ ಅಮ್ಮ, ಹಂಗೆ ಅನ್ಬೇಡಿ. ನಾನು ಯಾವುದನ್ನೂ ಸುಮ್ಕೆ ತಗೊಳಕ್ಕಿಲ್ಲ. ಯಾವುದಕ್ಕೆ ಎಷ್ಟು ಕೊಡಬೇಕೋ ಅಷ್ಟು ಕೊಟ್ಟೆ ತಗೊಳ್ಳೋದು. ಮೇಡಮ್, ಇವಾಗ ನೀವು ಸರಾಗಿ ಕೊಡ್ತೀರಲ್ವರಾ? ಬೇಕಾದ್ರೆ ಹೇಳಿ, ಇನ್ನೊಂದು ಗಾಡಿ ಕಪ್ ತರ್ಸಾಕ್ಸ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಚೈನ್ ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಏಯ್, ಒಂದು ಕಬ್ಬು ಬಿಡ್ದೆ, ಎಲ್ಲ ಒಳಗೆ ಹಾಕ್ಬಿಡ್ರಲ್ಲ. ಇಷ್ಟೊಂದು ಕಬ್ಬೆಲ್ಲ ಏನೇ ಮಾಡೋದು? ಅಂತೂ ಇಂತೂ ಚೈನ್ ತಂದಾಯ್ತು.
ಇದು ನೋಡಿದ್ರೆ ಅದಕ್ಕೆ ಸ್ಯಾನೆ ಖುಷಿ ಆಗೋಯ್ತಾರೆ. ಸಬ್ಬಾಸ್ಲ ರಾಮ, ಹೇಳ್ದಂಗೆ ಸರ ತದ್ದೇ ಬಿಟ್ಟೆಕಲ್ಲ. ರಮಣ, ಸರ್ದವ, ರಮಣ ಎಲ್ಲೋಗಿದ್ದೆ? ಯಾಕೆ ಈಟತ್ತು? ಇಲ್ಲೇ ತೋಟದ ಹೋಗಿದೆ ಸರ್ದವ. ಏನೋ ಖುಷಿಯಾಗಿರೋಂಗೆ ಕಾಣ್ತದೆ. ಏನು ವಿಷಯ? ಸರ್ದವ, ಯಾವಾಗಲೂ ಒಂದ್ಕಿಂತ ಖುಷಿಯಾಗಿರ್ತೀನಿ, ಅದಕ್ಕೂ ಕಣ್ಣಾಗ್ತಿಯಲ್ಲ ನೀನು. ಹಂಗಲ್ಲ ರಮಣ, ಏನು ವಿಷಯ ಅಂತ ನನಗೂ ಹೇಳಿದ್ರೆ ನಾನು ಖುಷಿ ಪಡೋಕ್ಕಿಲ್ವೇ? ನಡಿಯಂಗಾರೆ, ಅದಕ್ಕೆ ಮುಂದೆ ಹೇಳ್ತೀನಿ. ರಮಣ, ಸೊಸೆಮ್ಮ ಮಲಿಕೊಂಡಿದ್ದಾರೆ. ಬೆಳಗ್ಗೆ ಎದ್ಮೇಲೆ ಕೇಳು. ಏನಾರ ಮದುವೆ ವಿಚಾರನಾ? ಶಾರದವ, ನಮ್ಮ ಬ್ರಹ್ಮಚಾರಿ, ಇದು ಬ್ಯಾರನೇ ವಿಷಯ. ಬೇರೆ ವಿಷಯ ಎಲ್ಲ ನನಗೆ ಬೇಡ. ಮದುವೆ ವಿಷಯ ಅಥವಾ ಹುಡುಗಿ ಇಷ್ಟ ಆದ್ಲು ಅಂತ ಏನಾದರೂ ಇದ್ರೆ ಹೇಳು. ಶಾರದವ, ನಮ್ಮ ಬ್ರಹ್ಮಚಾರಿ ಅಂತ ಏಟ್ಕಿತ ಹೇಳ್ಬೇಕು ನಿಂಗೆ. ನಂಗೆ ಯಾಕೋ ಅನುಮಾನ ಕಣ್ರಮಣ. ನೀನು ಖುಷಿಯಾಗಿ ಓಡಾಡ್ತಾ ಇರೋದು ನೋಡಿದ್ರೆ ಏನೋ ಶುರುವಾದಂಗೆ ಕಾಣ್ತದೆ. ಯಾಕೆ ಶಾರದವ, ಬ್ರಹ್ಮಚಾರಿಗಳು ಖುಷಿಯಾಗಿರಬಾರ್ದೆ? ನೀನು ಯಾವಾಗೂ ಖುಷಿಯಾಗೇ ಇರಬೇಕು ರಮಣ. ಬಾ, ಊಟ ಮಾಡುವಂತೆ. ಹೊಸಿ ತಡಿ ಶಾರದವ, ನಮ್ಮ ಬಾಸ್ನ ಹೊಸಿ ಮಾತಾಡ್ಸ್ಕೊ ಬಂದ್ಬಿಡ್ತೀನಿ. ಹಾಂ, ಜಾನಕಿ, ಬೇಗ ಕಸ ಗುಡ್ಸು. ಎಲ್ಲಿ ನೋಡಿದ್ರು ಮನೆ ತುಂಬಾ ಬರೀ ಕಬ್ಬು ಕಬ್ಬು ಕಬ್ಬು. ಇದೇನು ಮನೆಯಲ್ಲ ಕಬ್ಬಿನ ಗದ್ದೆನ? ಜಾನಕಿ, ನಿಮ್ಮ ಅಪ್ಪನ ಊಟ ಕರಿ. ಮನೆಯಲ್ಲ ಇಷ್ಟು ದೊಡ್ಡ ರಾಜ ಅಂತ ಆಗ್ತಿದೆ, ಕಬ್ಬಿನ ಗದ್ದೆಲಿರೋ ಬೆದ್ರು ಬೊಮ್ಮೆ ತರ ಕೂತೇ ಇದ್ದಾರೆ. ಈ ಪಾರ್ಟಿ ಬಿದ್ದು ಬಿದ್ದು ಕೆಲಸ ಮಾಡೋದಕ್ಕೆ ಆಫೀಸ್ನವರು ಹುಡ್ಕೊಂಡು ಬಂದು ಬಂದು ನಿಮ್ಗೆ ಟ್ರಾನ್ಸ್ಫರ್ ಆರ್ಡರ್ ಕೈ ಕೊಡೋದು. ಅಪ್ಪ, ಅಮ್ಮ ಹೇಳ್ತಿರೋದು ಕರೆಕ್ಟ್. ನನಗೆ ಈ ಕೆಲಸ ಇರೋ ಕಾರಣನೇ ಬೇರೆಯವ್ರಿಗೆ ಸಿಗದೇ ಇರೋ ಸೌಕರ್ಯಗಳು ನಮಗೆ ಫ್ರೀಯಾಗಿ ಸಿಗೋದು. ಅಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟ್. ಓಹೋ, ಹೌದೇನೋ? ಅದೇನು ಫ್ರೀಯಾಗಿ ಸೌಲಭ್ಯ ಸಿಕ್ಕಿದೆಯೋ ಹೇಳಿ ನೋಡೋಣ. ಹೌದಲ್ವಾ ಅಪ್ಪ, ಅಮ್ಮ ಕೇಳ್ತಿರೋದು ಕರೆಕ್ಟ್. ಸುಶಿ, ನೀನೇ ಹೇಳೋದಿಯಲ್ಲ, ಟ್ರಾನ್ಸ್ಫರ್ ಆರ್ಡರ್ ನನ್ನನ್ನು ಹುಡುಕೊಂಡು ಬರುತ್ತೆ. ಟ್ರಾನ್ಸ್ಫರ್ ಆಗಿದ್ದಕ್ಕೆ ತಾನೇ ನಾವು ಇಷ್ಟೆಲ್ಲ ಊರುಗಳನ್ನ ಫ್ರೀಯಾಗಿ ನೋಡ್ತಾ ಇರೋದು. ಅದು ಸೌಕರ್ಯ ತಾನೇ. ಅಮ್ಮ, ಅಪ್ಪ ಹೇಳ್ತಿರೋದು ಕರೆಕ್ಟಾಗೇ ಇದೆ. ನೋಡಿ, ಸುಮ್ಮನೆ ನನ್ನನ್ನು ರೇಗಿಸ್ಬೇಡಿ. ಈಗ ಎದ್ದು ಊಟಕ್ಕೆ ಬನ್ನಿ. ಜಾನಕಿ, ನೀನು ನಿಮ್ಮ ಅಪ್ಪನಿಗೆ ಸಪೋರ್ಟ್ ಮಾಡಬೇಡ, ಊಟಕ್ಕೆ ಬರಕ್ಕೆ ಹೇಳು. ಏನಿವತ್ತು ಸ್ಪೆಷಲು? ಸ್ಪೆಷಲಾ? ಕಬ್ಬಿನ ಸ್ಪೆಷಲ್ ರೀ ಇವತ್ತು. ಕಬ್ಬಿನ ಅನ್ನ, ಕಬ್ಬಿನ ಸಾರು, ಕಬ್ಬಿನ ಪಲ್ಯ, ಕಬ್ಬಿನ ಹೋಳಿಗೆ, ಇನ್ನೇನಾದ್ರೂ ಬೇಕಾದ್ರೆ ಹೇಳಿ, ಕಬ್ಬಿನಲ್ಲೇ ಮಾಡಿಬಿಡಿಸ್ತೀನಿ. ಎಲ್ಲ ತಿನ್ನಿ. ಅಪ್ಪ, ಹೌದು, ಇನ್ಮೇಲೆ ಕಬ್ಬಿನ ಮಂಚೂರಿ, ಕಬ್ಬಿನ ಚಟ್ನಿ, ಕಬ್ಬಿನ ಪಲ್ಯ. ಸೊ ಎವ್ರಿ ಡೇಸ್ ಕಬ್ಬಿನ ಡೇ. ಕಬ್ಬಿನ ಡೇ ಚೆನ್ನಾಗಿದೆ, ಅದೇ ಮಾಡಿದ್ದೀನ ಕಬ್ಬಿನ ಡೇ. ಅಪ್ಪ ಮಗಳಿಗೆ ನನ್ಗೆ ಏನು ಹೇಳಿದ್ರು ತಮಾಷೆನೆ, ನನ್ನ ಮಾತನ್ನ ಸ್ವಲ್ಪನೂ ಕೇಳೋದಿಲ್ಲ. ಈಗ ನಾವು ಈ ಕಬ್ಬನ್ನೆಲ್ಲ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಹಸುಗಳು ಕೊಟ್ಟಿಗೆಯಲ್ಲಿ ಮಲ್ಕೊಳುತ್ತವಲ್ಲ, ಹಾಗೆ ನಾವು ಕಬ್ಬಿನ ಜೊತೆ ಮಲ್ಕೋಬೇಕಾಗತ್ತೆ. ತಗೊಳ್ಳಿ ಪಲ್ಯ, ಕಬ್ಬಿನ ಪಲ್ಯ. ನನ್ನ ಹತ್ರ ಮಾತಾಡಲೇಬೇಕು. ಅದು ಯಾಕೆ ಮಾತಾಡಲ್ಲ ಅಂತ ನಾನು ನೋಡ್ತೀನಿ. ರಾಮಣ್ಣ ಗರಡಿ ಮನೆ ಆಗವ್ರೆ. ಹೌದಾ? ಅನು, ಬಾ ಹೋಗೋಣ. ಎಲ್ಲಿಗೆ? ಗಾಡಿ ಮನೆಗೆ. ಗಾಡಿ ಮನೆಗ? ಅಯ್ಯೋ, ನಾನು ಬರಲ್ಲಪ್ಪ. ಹಾಗಿದ್ರೆ ನೀ ಇಲ್ಲೇ ಇರು, ನಾ ಹೋಗಿ ಬರ್ತೀನಿ. ಸೈಕಲ್ ಕೊಡು. ಹೋಗ್ಬೇಡಿ, ಗರಡಿ ಮನೆಯಾಗ ಹೆಣ್ಮಕ್ಳು ಹೋಗಂಗಿಲ್ಲ ಮೇಡಮ್. ಅಮ್ಮ, ಅಕ್ಕ, ತಂಗಿ, ಅತ್ತಿಗೆ, ನಾತಿ, ಮನೆ ಹೆಂಗಸ್ರನ್ನ ಬಿಟ್ಟು ಬೇರೆ ಯಾವ ಹೆಣ್ಮಕ್ಳು ಸವಾಸನೆ ಮಾಡಬಾರ್ದು. ನಮ್ಮ ರಾಮನ್ ತರ. ರಾಮು ಅವರಿದ್ದಾರಾ?